ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ ನಾವು ಅತ್ಯಂತ ಆಳವಾದ ತಾತ್ವಿಕ ಚಿಂತನೆಗಳಿಂದ ಶುರು ಮಾಡಿ ನಮ್ಮ ದೈನಂದಿನ ಭಕ್ತಿ ಮತ್ತು ಅನುಷ್ಠಾನಗಳವರೆಗೂ ಸಾಗುವ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಪಯಣದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಎಷ್ಟೋ ಸಂಕೀರ್ಣವಾದ ತತ್ವಗಳನ್ನ ನಮ್ಮ ದಿನನಿತ್ಯದ ಬದುಕಿಗೆ ಎಷ್ಟು ಸುಲಭವಾಗಿ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನಾವಿಂದು ಅನ್ವೇಷಿಸೋಣ ಬನ್ನಿ. ನೇರವಾಗಿ ವಿಷಯಕ್ಕೆ ಬರೋಣ. ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಬಗ್ಗೆ ನೀವು ಕೇಳಿರಬಹುದು. ಇವರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ತಮ್ಮ ಶ್ರೀ ವಿಷ್ಣು ಸಹಸ್ರನಾಮ ಗ್ರಂಥಮಾಲಾ ಸರಣಿಯ ಮೂಲಕ ಆಧ್ಯಾತ್ಮಿಕ ಸಾಧಕರನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವುದು ಹಾಗೂ ಜ್ಞಾನವನ್ನು ಎಲ್ಲೆಡೆ ಪ್ರಸಾರ ಮಾಡುವುದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ತುಂಬಾ ಸ್ಪಷ್ಟವಾಗಿದೆ. ಮೊದಲು ಆಧ್ಯಾತ್ಮಿಕ ಜಾಗೃತಿಯ ಮಾರ್ಗ, ಆಮೇಲೆ ಮಧ್ವಾಚಾರ್ಯರ ನವಪ್ರಮೇಯಗಳು, ಭಕ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ, ನಂತರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಹೊಸ ಕೃತಿಯ ಪರಿಚಯ ಹಾಗೂ ಕೊನೆಯಲ್ಲಿ ಅದರ ಮುದ್ರಣ ಮತ್ತು ವಿತರಣಾ ವಿವರಗಳನ್ನು ನೋಡೋಣ. ಉನ್ನತ ಮಟ್ಟದ ತತ್ವಜ್ಞಾನದಿಂದ ಶುರು ಮಾಡಿ ಈ ಅದ್ಭುತ ಪುಸ್ತಕದ ವಿವರಗಳೊಂದಿಗೆ ನಾವು ಈ ವಿಶ್ಲೇಷಣೆಯನ್ನು ಮುಕ್ತಾಯ ಮಾಡಲಿದ್ದೇವೆ. ಮೊದಲನೆಯದಾಗಿ ಆಧ್ಯಾತ್ಮಿಕ ಜಾಗೃತಿಯ ಮಾರ್ಗ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿಂದ ಅಮೃತತ್ವದೆಡೆಗೆ. ಅದೆಷ್ಟು ಅದ್ಭುತವಾದ ಸಾಲುಗಳು ಅಲ್ವಾ? ಇದು ಕೇವಲ ಸಾಲುಗಳಲ್ಲ, ಇದೊಂದು ಸಂಪೂರ್ಣ ಸಾಧನಾ ಪಥ. ಆಧ್ಯಾತ್ಮ ಜ್ಞಾನ ಸರಣಿಯ 26ನೇ ಸಂಚಿಕೆಯು ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಲು ಒಂದು ಸೂರ್ಯನಂತೆ, ಒಂದು ದಾರಿದೀಪವಾಗಿ ಕಾರ್ಯನಿರ್ವಹಿಸುವ ಸ್ಪಷ್ಟ ಗುರಿಯನ್ನು ಹೊಂದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ತತ್ವಗಳು ನಮ್ಮನ್ನು ನೇರವಾಗಿ ಶ್ರೀಮನ್ಮಧ್ವಾಚಾರ್ಯರು ರಚಿಸಿರುವ 37 ಅದ್ಭುತ ಗ್ರಂಥಗಳ ಕಡೆಗೆ ಕರೆದುಕೊಂಡು ಹೋಗ್ತವೆ. ಇವುಗಳನ್ನೇ ನಾವು ಒಟ್ಟಾಗಿ ಸರ್ವಮೂಲ ಅಂತ ಕರೆಯೋದು. ಇದರಲ್ಲಿ ಅಡಗಿರೋ ತತ್ವಗಳು ಎಷ್ಟೊಂದು ಗಹನವಾಗಿದ್ದಾವೆ ಅಂದ್ರೆ ಅವು ಜೀವನದ ಅಸಲಿ ಸತ್ಯವನ್ನೇ ನಮ್ಮ ಮುಂದೆ ಬಿಚ್ಚಿಡ್ತವೆ. ಮುಂದಿನ ವಿಷಯಕ್ಕೆ ಹೋಗೋಣ. ಮಧ್ವಾಚಾರ್ಯರ ನವಪ್ರಮೇಯಗಳು. ಇಲ್ಲಿ ನಿಜಕ್ಕೂ ಆಶ್ಚರ್ಯಪಡುವಂತಹ ವಿಷಯ ಏನಪ್ಪಾ ಅಂದ್ರೆ ದ್ವೈತ ಸಿದ್ಧಾಂತದ ಇಷ್ಟೊಂದು ದೊಡ್ಡ ಕಠಿಣವಾದ ತತ್ವಗಳನ್ನ ಶ್ರೀವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ನವಪ್ರಮೇಯ ರತ್ನಮಾಲಾ ಅಂತ ಬಹಳ ಸುಂದರವಾಗಿ ಸಂಗ್ರಹಿಸಿದ್ದಾರೆ. ನೋಡಿ, ಹರಿಹಿ ಪರತರಹ ಅಂದ್ರೆ ಶ್ರೀಹರಿಯೇ ಸರ್ವೋತ್ತಮ, ಸತ್ಯಂ ಜಗತ್ ಅಂದ್ರೆ ಈ ಜಗತ್ತು ಸತ್ಯ. ಹೀಗೆ ಒಟ್ಟು 9 ಪ್ರಮುಖ ತತ್ವಗಳನ್ನ ಮುಕ್ತಿಗೆ ದಾರಿಯಾದ ಅಮಲ ಭಕ್ತಿಯ ಜೊತೆಗೆ ಎಷ್ಟೊಂದು ಸರಳವಾಗಿ ಸಾಮಾನ್ಯ ಸಾಧಕರಿಗೂ ಅರ್ಥವಾಗುವಂತೆ ಪಟ್ಟಿ ಮಾಡಲಾಗಿದೆ ಅಲ್ವಾ? ಈಗ 3ನೇ ವಿಭಾಗಕ್ಕೆ ಬರೋಣ. ಭಕ್ತಿ ಎಂದರೆ ಏನು? ನಾರದ ಭಕ್ತಿ ಸೂತ್ರದ 15ನೇ ಸೂತ್ರವನ್ನು ನಾವು ಸ್ವಲ್ಪ ಆಳವಾಗಿ ಗಮನಿಸಿದರೆ ಒಂದು ಅದ್ಭುತವಾದ ವಿಷಯ ನಮ್ಗರ್ಥ ಆಗತ್ತೆ. ಪರಮಾತ್ಮನ ಮೇಲಿರುವ ನಿಜವಾದ ಆಳವಾದ ಪ್ರೇಮವನ್ನು ನಾವು ಕೇವಲ ಪದಗಳಲ್ಲಿ ಸಂಪೂರ್ಣವಾಗಿ ವರ್ಣಿಸೋಕೆ ಖಂಡಿತ ಸಾಧ್ಯವಿಲ್ಲ. ಅದೊಂದು ಆಂತರಿಕ ಅನುಭವ. ಆದ್ರೂ ಕೂಡ ಒಬ್ಬ ಸಾಧಕನಿಗೆ ದಾರಿ ತೋರ್ಸೋಕೆ ಅದರ ಬಾಹ್ಯ ಲಕ್ಷಣಗಳನ್ನು ಗುರುತಿಸಬಹುದು ಅಂತ ಈ ಸೂತ್ರ ತುಂಬಾ ಸುಂದರವಾಗಿ ಹೇಳುತ್ತೆ. ಮತ್ತು ಇದನ್ನೇ ನಾರದ ಭಕ್ತಿ ಸೂತ್ರದ 16ನೇ ಸೂತ್ರದಲ್ಲಿ ಶ್ರೀ ವೇದವ್ಯಾಸರು ಇನ್ನಷ್ಟು ಅದ್ಭುತವಾಗಿ ವ್ಯಾಖ್ಯಾನಿಸಿದ್ದಾರೆ. ಅವರ ಪ್ರಕಾರ ಭಕ್ತಿ ಎಂದ್ರೆ ಕೇವಲ ಪೂಜೆ ಮಾಡೋದು ಅಥವಾ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಬದಲಾಗಿ ನಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿಯಿಂದ ನಮ್ಮ ದಿನನಿತ್ಯದ ಲೌಕಿಕ ಕರ್ತವ್ಯಗಳನ್ನು ಮಾಡ್ತಾ ಇರುವಾಗಲೂ ಪರಮಾತ್ಮನ ನಿರಂತರ ಸ್ಮರಣೆಯಲ್ಲಿರ್ತೀವಲ್ಲ, ಅದೇ ನಿಜವಾದ ಭಕ್ತಿ ಅಂತ ಅವ್ರು ಹೇಳ್ತಾರೆ. ಎಷ್ಟೊಂದು ಪ್ರಾಕ್ಟಿಕಲ್ ಆಗಿದೆ ನೋಡಿ. ಹಾಗಾದ್ರೆ ಇದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಸಾಮಾನ್ಯ ಲೌಕಿಕ ಜೀವನ ಮತ್ತು ಆ ಅಲೌಕಿಕ ತತ್ವಗಳ ನಡುವೆ ಇದೊಂದು ಸುಂದರವಾದ ಸೇತುವೆಯನ್ನೇ ನಿರ್ಮಾಣ ಮಾಡುತ್ತೆ. ಆಧ್ಯಾತ್ಮ ಅಂದ್ರೆ ಎಲ್ಲೋ ಕಾಡಿಗೆ ಹೋಗೋದಲ್ಲ, ನಮ್ಮ ದೈನಂದಿನ ಬದುಕಿನಲ್ಲೇ ಅದನ್ನ ಅಳವಡಿಸಿಕೊಳ್ಳಬಹುದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಮುಂದಿನ ಭಾಗ 4. ಸಂಧ್ಯಾವಂದನೆಯ ಅಂತರಂಗ ಕೃತಿಯ ಪರಿಚಯ. ಇಲ್ಲಿ ನೀವು ಒಂದು ಸಂಖ್ಯೆಯನ್ನ ಗಮನಿಸಬೇಕು. 425. ಹೌದು, ಸಂಧ್ಯಾವಂದನೆಯ ಆಂತರಿಕ ಸಾರ, ಅದರ ಹಿಂದಿರುವ ರಹಸ್ಯಗಳು ಮತ್ತು ಅದರ ಮಹತ್ವವನ್ನು ವಿವರಿಸೋಕೆಂದೇ ಮೀಸಲಾದ ಬರೋಬ್ಬರಿ 425 ಪುಟಗಳ ಬೃಹತ್ ಕೃತಿ ಇದು. ಆ ವಿಷಯದ ಆಳ ಮತ್ತು ವ್ಯಾಪ್ತಿ ಎಷ್ಟಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಕೊನೆಯದಾಗಿ 5ನೇ ಭಾಗ, ಮುದ್ರಣ ಮತ್ತು ವಿತರಣಾ ವಿವರ. ಈ ಕೃತಿಯ ಅರ್ಪಣೆ ಸಮರ್ಪಣೆಯ ಪಯಣ ನಿಜಕ್ಕೂ ರೋಮಾಂಚಕವಾಗಿದೆ. ಜೂನ್ 25ರಂದು ಶಿವಮೊಗ್ಗ, 26ಕ್ಕೆ ತೀರ್ಥಹಳ್ಳಿ, 27ಕ್ಕೆ ಹೊಸನಗರ ಮತ್ತು 28ರಂದು ರಾಮನಾಡು ದೇವಸ್ಥಾನಗಳಲ್ಲಿ ದೇವರಿಗೆ ಅರ್ಪಣೆಯಾಗುತ್ತೆ.
ಅದಾದ್ಮೇಲೆ ಜೂನ್ 29ರಂದು ಪರ್ತಗಾಳಿ ಮಠದಲ್ಲಿ ಹಾಗೂ ಜೂನ್ 30ರಂದು ಕಾಶಿ ಮಠದ ಪೂಜ್ಯ ಮಠಾಧೀಶರ ಸನ್ನಿಧಿಯಲ್ಲಿ ಈ ಗ್ರಂಥವನ್ನು ಅತ್ಯಂತ ಭಕ್ತಿಯಿಂದ ಸಮರ್ಪಣೆ ಮಾಡಲಾಗುತ್ತೆ. ಸರಿ, ಹಾಗಾದ್ರೆ ಈ ಕೃತಿ ನಿಮ್ಗೆ ಹೇಗೆ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಇದರ ವಿತರಣೆ ಪ್ರಕ್ರಿಯೆ 3 ಹಂತಗಳಲ್ಲಿದೆ. ಭಗವತ್ಪಾದ ರೂಪದಲ್ಲಿ ನಿಗದಿತ ದೇವಸ್ಥಾನಗಳ ವೇದಮೂರ್ತಿಗಳ ಮೂಲಕ ಇದು ಸಂಪೂರ್ಣ ಉಚಿತವಾಣಿ ವಿತರಣೆಯಾಗುತ್ತೆ. ಇನ್ನು ಕಾರ್ಯಕರ್ತ ದರದಲ್ಲಿ ಅಂದ್ರೆ ಮೊದಲ 250 ಮುಂಗಡ ಬುಕಿಂಗ್ಗಳಿಗೆ ಕೇವಲ ₹100 ನಿಗದಿ ಮಾಡಿದ್ದಾರೆ. ಮತ್ತು ಗೌರವ ದರವಾದ ₹500 ಅದು ಮುಂದಿನ ಸಂಪುಟ 2ರ ಮುದ್ರಣೆಗೆ ಬೇಕಾದ ಬಂಡವಾಳಕ್ಕಾಗಿ ಮಾತ್ರ. ಅಂದ್ರೆ ಇದೊಂದು ಕೇವಲ ಪುಸ್ತಕದ ವ್ಯಾಪಾರ ಅಲ್ಲ, ಇದೊಂದು ನಿರಂತರವಾದ ಆಧ್ಯಾತ್ಮಿಕ ಪಯಣ. ನೀವು ಅದಕ್ಕೆ ಕೈಜೋಡಿಸ್ತಾ ಇದ್ದೀವಿ ಅಷ್ಟೇ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡೋಕೆ ಇಷ್ಟಪಡ್ತೀನಿ. ಈ ಕಾಲಾತೀತವಾದ ತತ್ವಗಳನ್ನ ನಾವು ನಮ್ಮ ದೈನಂದಿನ ಲೌಕಿಕ ಕರ್ತವ್ಯಗಳಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಸಾಮಾನ್ಯ ಬದುಕು ಕೂಡ ಹೇಗೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸಾಧನೆಯಾಗಿ ಬದಲಾಗ್ಬೋದು ಅಲ್ವಾ? ಖಂಡಿತ ಯೋಚನೆ ಮಾಡಿ. ಈ ಅತ್ಯಮೂಲ್ಯವಾದ ಕೃತಿಯನ್ನ ಪಡೆದು ಓದಿ ನಿಮ್ಮದೇ ಆದ ಆಧ್ಯಾತ್ಮಿಕ ಪಯಣವನ್ನ ಶುರು ಮಾಡೋಕೆ ಇದೊಂದು ಸುವರ್ಣ ಅವಕಾಶ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಜ್ಞಾನದ ಈ ಹುಡುಕಾಟ ಹೀಗೆಯೇ ಮುಂದುವರಿಯಲಿ.